ಹಲೋ ಎವ್ರಿಯಾನ್, ವೆಲ್ಕಮ್ ಬ್ಯಾಕ್. ಹಾಲ್ ಸಾರಿ ಫಂಕ್ಷನ್ ಪಾರ್ಟ್ 2ಗೆ ಮೊದಲು ಸ್ಟಾರ್ಟಿಂಗ್ ಬಂದಿದ್ದೆ ನಮ್ಮೆಲ್ಲರ ಮುಖದಲ್ಲೂ ಇಷ್ಟು ಸಂತೋಷ, ಇಷ್ಟೊಂದು ನಗು ಏನಕ್ಕೆ ಅಂತಂದರೆ ಎಂಟ್ರಿ ಏನಂತಾರೆ ವೆಲ್ಕಮಿಂಗು ನನ್ನ ತಮ್ಮ ಒಂದು ಸ್ಪೆಷಲಾಗಿ ಸಾಂಗ್ ಹಾಕಿಸ್ತಾ. ಅವನ ಫೇಸಲ್ಲಿ ನಗು ನೋಡಿ ಎಷ್ಟಿದೆ. ಸ್ಪೆಷಲಾಗಿ ಸಾಂಗ್ ಹಾಕಿಸ್ತಾ. ಸೊ ಅದಕ್ಕೆ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ತುಂಬ ಅಂದರೆ ತುಂಬ. ಎಲ್ಲದಕ್ಕೂ ಮುಖ್ಯವಾಗಿ ನನ್ನ ಹಸ್ಬೆಂಡ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ಪ್ರತಿಯೊಂದು ಹೂವಿಂದ ಹಿಡ್ದು, ಸಿಂಗಲ್ ಫ್ಲವರಿಂದ ಹಿಡ್ದು, ಒಂದು ತಟ್ಟೆಯಿಂದ ಹಿಡ್ದು, ದೀಪಗಳಾಗಲಿ, ಫೋಟೋಗ್ರಾಫರ್ ಆಗಲಿ, ಪ್ರತಿಯೊಂದು ನಾನು ಹೇಗೆ ಬೇಕು ಅಂತ ಹೇಳಿದ್ನೋ ಅದೇ ಥರನೇ ಮಾಡಿಸಿದ್ದಾರೆ. ನನಗೆ ಗೊತ್ತಿಲ್ಲ, ನಾನು ಹೇಳಿದೆ ಮುಂಚೆ ಇದೇ ಬ್ಯಾಕ್ ಡ್ರಾಪ್ ಬೇಕು ಅಂತ ಹೇಳಿ. ಮಾರ್ನಿಂಗಿಂದ ನಾನು ಡೆಕೋರೇಷನ್ ಮಾಡ್ತಿದ್ರು, ನೋಡಲಿಲ್ಲ ನಾನು. ಬಟ್ ಒಂದೇ ಸಾರಿ ಬಂದು ನೋಡಿದೆ. ನನಗಂತೂ ಫುಲ್ ಸರ್ಪ್ರೈಸ್ ಆಗೇ ಇತ್ತು. ನನಗಂತೂ ತುಂಬ ಖುಷಿ ಆಯಿತು. ನಾನು ಹೆಂಗೆ ಬೇಕು ಅಂತ ಹೇಳಿದ್ನೋ ಅದಕ್ಕಿಂತ ಹೆಚ್ಚಾಗಿ ಮಾಡಿಸಿದ್ದಾರೆ. ನನ್ನ ಲೈಫಲ್ಲಿ ನನ್ನ ಗಂಡ ನನಗೆ ಸಿಕ್ಕಿರೋ ತುಂಬ ದೊಡ್ಡ ಅದೃಷ್ಟ. ಯಾವ ಜನ್ಮದಲ್ಲಿ ಏನು ಅದೃಷ್ಟ ಮಾಡಿದ್ನೋ ಗೊತ್ತಿಲ್ಲ, ನನ್ನ ಗಂಡ ಅಂತ ಗಂಡನ್ನು ಪಡ್ಕೊಳ್ಳೋಕ್ಕೆ. ನಿಜವಾಗ್ಲೂ ನಾನಂತೂ ತುಂಬ ಅದೃಷ್ಟವಂತೆ ಅಂತಲೇ ಹೇಳ್ಬೋದು. ಪ್ರತಿಯೊಂದು ನಾನು ಹೇಗೆ ಬೇಕೋ, ಅವಳು ಹಾಕ್ಕೊಂಡಿರೋ ಒಡವೆ ಸಮೇತ ನಾನು ವಿಡಿಯೋ ಕಾಲ್ ಮಾಡಿ ಹಸ್ಬೆಂಡೇ ತೊಗೊಂಡು ಬಂದಿರೋದು. ನನಗೆ ಒಡವೆ ಕೂಡ, ಜ್ಯುವೆಲ್ರಿ ಕೂಡ ಇದೇ ಥರ ಬೇಕು ಅಂತ ಹೇಳಿದ್ರು. ಒಡವೆಯಿಂದ ಹಿಡ್ದು, ಅವಳು ತಲೆಗೆ ಹಾಕ್ಕೊಳ್ಳೋದ್ರಿಂದ ಹಿಡಿದು, ಡಾಬಿಂದ ಹಿಡಿದು ಪ್ರತಿಯೊಂದು ಅವರೇ ಸೆಲೆಕ್ಷನ್ ಮಾಡಿ ತೊಗೊಂಡು ಬಂದರು. ಎಲ್ಲದಕ್ಕೂ ತುಂಬ ಸಪೋರ್ಟಿವ್ ಆಗಿ ಮಾಡಿದ್ರು. ಆ್ಯಂಡ್ ನನಗೆ ಫಂಕ್ಷನ್ ಮಾಡೋದು ಸ್ಟಾರ್ಟಿಂಗಲ್ಲಿ ಅಷ್ಟು ಇಷ್ಟ ಇರಲಿಲ್ಲ. ಬಟ್ ನನ್ನ ಹಸ್ಬೆಂಡು ಮಾಡಲೇಬೇಕು, ನನ್ನ ಮಕ್ಕಳಿಗೆ ನಾನು ಮಾಡೇ ಮಾಡ್ತೀನಿ ಅಂತ ಹೇಳಿ, ಹಿಂಗೆ ಮಾಡಬೇಕು ಹೀಗೆ ಅಂತೇಳಿ ಚೆನ್ನಾಗಿ ಮಾಡಬೇಕು ಅಂತ ಅವರು ಹೀಗೆ ಮಾಡಬೇಕು ಅಂತ ಹೇಳಿ ಮಾಡಿದ್ರು. ಫಂಕ್ಷನ್ ಮಾಡೋದು ಮೇನ್ ಇಂಟ್ರೆಸ್ಟ್ ಅವ್ರಿಗೆ ಇದ್ದಿದ್ದು. ನನ್ನ ಅಕ್ಕ ಭಾವ ಅಂತೂ ಇದ್ದಿದ್ದು ನಾನು ಹೇಳೋಕ್ಕೆ ನನಗೆ ಮಾತೇ ಬರ್ತಿಲ್ಲ, ಪದಗಳೇ ಇಲ್ಲ. ಬಿಕಾಸ್ ಎರಡನೇ ತಂದೆ ತಾಯಿ ಅಂತ ಹೇಳ್ಬೋದು. ನನ್ನ ತಂದೆ ತಾಯಿಗಿಂತ ಹೆಚ್ಚೆ ಅಂತ ನಾನು ಹೇಳ್ತೀನಿ. ನನ್ನ ಅಕ್ಕ ಭಾವ, ನನ್ನ ಭಾವ ಅಂತೂ ಎಷ್ಟು ಸಂತೋಷ ಪಡ್ತಾರೆ. ನಮ್ಮ ಮನೇಲಿ ಏನಾದರೂ ಒಂದು ಕಾರ್ಯ ಆಗಬೇಕು ಅಂತಂದರೆ, ನನ್ನ ಜೀವನದಲ್ಲಿ ಏನಾದರೂ ಒಂದು ಆಗಬೇಕು ಅಂತಂದರೆ ಎಲ್ರಿಗಿಂತ ಹೆಚ್ಚಾಗಿ ನಮ್ಮ ಭಾವನೇ ಖುಷಿ ಪಡ್ತಾರೆ. ನಾನು ಚೆನ್ನಾಗಿರಬೇಕು ಅಂತ ತುಂಬ ಇಷ್ಟಪಡ್ತಾರೆ. ಆ ಒಂದು ಪ್ರೀತಿಗೆ, ಆ ಒಂದು ಇದಕ್ಕೆ ನಾನು ಜೀವನ ಪರ್ಯಂತ ಋಣಿಯಾಗಿರ್ತೀನಿ ನಮ್ಮ ಅಕ್ಕ ಭಾವನಿಗಂತೂ. ಅವ್ರೇನಾದರೂ ನನ್ನ ಜೀವನದಲ್ಲಿ ಇಲ್ಲ ಅಂದಿದ್ರೆ ನನ್ನ ಏನೂ ಇರ್ತಾ ಇರಲಿಲ್ಲ. ಈ ಥರ ಒಂದು ಯಾವುದೊಂದು ನನ್ನ ಜೀವನದಲ್ಲಿ ನಡೀತಾ ಇರಲಿಲ್ವೇನೋ ಅಂತ ಅನಿಸುತ್ತೆ. ನನ್ನ ಅಕ್ಕ ಭಾವ ನನ್ನ ಜೀವನದಲ್ಲಿ ಇರೋದಕ್ಕೆ ಇವತ್ತು ನಾನು ಕೂಡ 4 ಜನದ ಮುಂದೆ ಸಂತೋಷವಾಗಿ ತಲೆ ಎತ್ಕೊಂಡು ಬಾಳ್ತಾ ಇದ್ದೀನಿ. ನನ್ನ ಅಕ್ಕ ಭಾವ ನನ್ನ ಜೊತೇಲಿ, ನನ್ನ ತಮ್ಮ ಎಲ್ಲದಕ್ಕಿಂತ ಮುಖ್ಯವಾಗಿ ತುಂಬ ಸಪೋರ್ಟಿವ್ ಇದ್ದಾನೆ ನನ್ನ ತಮ್ಮ. ನನ್ನ ಫ್ಯಾಮಿಲಿ ನನಗೆ ತುಂಬ ತುಂಬ ಸಪೋರ್ಟಿವ್ ಆಗಿದೆ. 1000 ಜನ ಇರೋ ಜಾಗದಲ್ಲಿ ಇರೋದಕ್ಕಿಂತ 10 ಜನ ನನ್ನ ಫ್ಯಾಮಿಲಿ ಅಷ್ಟು ಇದ್ದರೆ ನನಗೆ ಅದಕ್ಕಿಂತ ಪುಣ್ಯ ಬೇರೆ ಏನೂ ಇರೋದಿಲ್ಲ, ಅದಕ್ಕಿಂತ ಸಂತೋಷ ಬೇರೆ ಏನೂ ಇರೋದಿಲ್ಲ. ನನ್ನ ಜೀವನದಲ್ಲಿ ಏನಾದರೂ ಒಂದು ಫಂಕ್ಷನ್ ನಡೆಯುತ್ತಿದೆ, ಏನಾದರೂ ಒಂದು ಸಂತೋಷವಾಗಿರೋದು ನಡೀತಾ ಇದೆ ಅಂದರೆ ಅದರಲ್ಲಿ ಫಸ್ಟು ನನ್ನ ಅಕ್ಕ, ನನ್ನ ಭಾವ, ನಮ್ಮಮ್ಮ ನಮ್ಮಪ್ಪ ಫಸ್ಟ್ ಇರ್ತಾರೆ. ನನ್ನ ಕಷ್ಟ ಆಗಲಿ, ನೋವಾಗಲಿ, ದುಃಖ ಆಗಲಿ, ಎಲ್ಲದಕ್ಕಿಂತ ಫಸ್ಟ್ ನನ್ನ ತಂದೆ ತಾಯಿ ಇರ್ತಾರೆ. ಎಲ್ರಿಗೂ ಗೊತ್ತಿರೋ ಹಾಗೆ ನನ್ನ ಜೀವನದಲ್ಲಿ ಇದು ಒಂದು 2ನೇ ಅಧ್ಯಾಯ. 1ನೇ ಅಧ್ಯಾಯ ದೇವರು ತಪ್ಪಾಗಿ ಬರೆದುಬಿಟ್ಟಿದ್ದಾನೆ ಅಂತ ಅನಿಸುತ್ತೆ. 2ನೇ ಅಧ್ಯಾಯದಲ್ಲಿ ನನ್ನ ಜೀವನದಲ್ಲಿ ನನಗೆ ಅಂತ ದೇವರು ಕಳಿಸ್ಕೊಟ್ಟಿದ್ದು ನನ್ನ ರಾಕೇಶ್, ನನ್ನ ಗಂಡ. ಅವರಿರೋದಕ್ಕೆ ಇವತ್ತು ನಾನು ಏನು ಅಂದ್ಕೊಂಡ್ರು ನನಗೆ ಹೀಗೆ ಬೇಕು ಅಂತಂದರು, ಅವ್ರು ಏನು ನಾನು ಬೇಕು ಅಂತ ಅಂದ್ಕೊಂಡ್ರು ಅದಕ್ಕಿಂತ ಹೆಚ್ಚಾಗೇ ಮಾಡ್ತಾರೆ. ಸೊ ನನ್ನ ಜೀವನದಲ್ಲಿ ನನ್ನತನನ ನಾನು ಕಳ್ಕೊಂಡು ಬದುಕ್ತಾ ಇದ್ದೆ. ಬಟ್ ರಿಟರ್ನ್ ನನ್ನತನನ ನನಗೆ ತಂದುಕೊಟ್ಟಿದ್ದು ನನ್ನ ಗಂಡನೇ. ನನಗೆ ಸಂತೋಷ, ಮರ್ಯಾದೆ, ಪ್ರೀತಿ, ಈ ಪ್ರಪಂಚದಲ್ಲಿ ಒಂದು ಸ್ಥಾನ, ಪ್ರತಿಯೊಂದು ನನ್ನ ಗಂಡನೇ ನನಗೆ ರಿಟರ್ನ್ ತಂದುಕೊಟ್ಟಿದ್ದು. ನನ್ನತನನ ನನ್ನ ಗಂಡನೇ ನನಗೆ ರಿಟರ್ನ್ ತಂದುಕೊಟ್ಟಿದ್ದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.
ನಮ್ಮಪ್ಪ ನಮ್ಮಮ್ಮ ಮತ್ತು ಮಾಲಾ, ಈಗ ನನ್ನ ತಮ್ಮ ಬರ್ತಾನೆ. ನನ್ನ ತಮ್ಮ ಅಂತೂ 3-4 ಡೇಸ್ 1 ವೀಕಿಂದ ಅವನು ನಿದ್ದೆನೇ ಮಾಡಿಲ್ಲ ಅನಿಸುತ್ತೆ. ಬಿಕಾಸ್ ಅಷ್ಟು ಕೆಲಸ ಮಾಡಿದ್ದಾನೆ. ಮೈನಾ ಹಾಕ್ಕೊಂಡಿದ್ದು 3 ಡೇಸ್ 4 ಡೇಸ್ ಡ್ರೆಸ್ ಕೂಡ ಅವನೇ ಡಿಸೈನ್ ಮಾಡಿಸ್ಕೊಟ್ಟಿದ್ದು. ಎಲ್ಲ ನನಗೆ ಹೆಂಗೆ ಬೇಕು ಅಂತ ಅಂದ್ಕೊಂಡಿದ್ನೋ ಅದಕ್ಕಿಂತ ಹೆಚ್ಚಾಗೆ ಮಾಡಿಕೊಟ್ಟಿದ್ದಾನೆ. ಅದಕ್ಕಂತೂ ನನಗಂತೂ ಖುಷಿ ತಡ್ಕೊಳಕ್ಕೆ ಆಗಲ್ಲ. ನಿಜವಾಗ್ಲೂ ಬಟ್ಟೆಗಳನ್ನೆಲ್ಲ ಹಾಕ್ದಾಗ ನನಗಾಗಿದ್ದ ಖುಷಿ ಅದು ಹೇಳೋಕ್ಕೆ ಆಗಲ್ಲ. ಬಿಕಾಸ್ ಅಷ್ಟು ಚೆನ್ನಾಗಿ ಡಿಸೈನ್ ಮಾಡಿಸ್ಕೊಟ್ಟ ನನ್ನ ತಮ್ಮ. ಹೆಂಗೆ ಬೇಕೋ ಹಾಗೆ ಅದಕ್ಕಿಂತ ಹೆಚ್ಚಾಗೆ ಮಾಡಿಕೊಟ್ಟ ಅವನು. ಯಾವಾಗಲೂ ಅಷ್ಟೇ, ನಮ್ಮ ಅಕ್ಕ ತಂಗೀರು, ನನ್ನ ಅಕ್ಕನ ಮಕ್ಕಳಾಗಲಿ ನನ್ನ ಮಕ್ಳಿಗಾಗಲಿ ಅವನು ತುಂಬ ಅವ್ರ ಮಕ್ಕಳಿಗಿಂತ ಹೆಚ್ಚಾಗಿಯೇ ಅವನು ಎಲ್ಲದನ್ನೂ ಮಾಡಿಸಿ ಕಣ್ಣಲ್ಲಿ ನೋಡಿ ತುಂಬ ಸಂತೋಷ ಪಡ್ತಾನೆ. ನನ್ನ ಮಕ್ಕಳೇನಾದರೂ ಚೆನ್ನಾಗಿ ಒಡವೆ ಬಟ್ಟೆ ಹಾಕ್ಕೊಂಡಿದ್ರೆ ನನ್ನ ತಮ್ಮನೇ ಮೊದಲು ತುಂಬ ಖುಷಿ ಪಡೋದು. ಅವನು ಮಕ್ಕಳನ್ನೂ ಅವನು ಆ ಥರ ನೋಡ್ಕೊಳ್ತಾನೋ ಇಲ್ಲೋ ಗೊತ್ತಿಲ್ಲ. ಅಂಥ ಮಾವ ಸಿಗೋದಕ್ಕೆ ನನ್ನ ಮಕ್ಕಳು, ನನ್ನ ಅಕ್ಕನ ಮಕ್ಕಳು ತುಂಬಾ ಅದೃಷ್ಟ ಮಾಡಿದ್ದೀವಿ ನಾವು. ಇದರಲ್ಲಿ ನಾನು ಹಾಕ್ಕೊಂಡಿರೋ ಸ್ಯಾರಿ ಹಸ್ಬೆಂಡೇ ಸೆಲೆಕ್ಟ್ ಮಾಡಿ ಅವರೇ ತೊಗೊಂಡು ಬಂದಿರೋದು. ನನಗೆ ಮುಂಚೆಯಿಂದ ಹೇಳ್ತಾ ಇದ್ದೆ ಮೈಸೂರು ಸಿಲ್ಕ್ ಸ್ಯಾರಿ ಅದು 3Dಯಲ್ಲಿ ಬೇಕು ಅಂತ ಹೇಳಿ. ಸೇಮ್ ಅದೇ ಥರ ತಂದುಕೊಟ್ರು. ಮೈನಾ ಹಾಕ್ಕೊಂಡಿರೋ ಸ್ಯಾರಿ ನಾನು ತೊಗೊಂಡು ಬಂದಿದ್ದು. ಹೇಗೆ ಕಾಣಿಸ್ತಿದೆ ಅಂಥೇಳಿ ಕಮೆಂಟಲ್ಲಿ ತಿಳಿಸಿ. ಲಾಸ್ಟಲ್ಲಿ ಎಲ್ಲ ಆಯಿತು, ನಾವೆಲ್ಲ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ಅಮ್ಮ ಅಪ್ಪ ಮತ್ತು ನನ್ನ ತಮ್ಮ ಎಲ್ಲ ಬಡಿಸ್ತಾ ಇದ್ದಾರೆ. ಶ್ರಾವಣಿನ ಸ್ವಲ್ಪ ಡಿಫ್ರೆಂಟಾಗಿ ಈ ಸಾರಿ ರೆಡಿ ಮಾಡಿದ್ದೆ. ಹೇಗೆ ಕಾಣಿಸ್ತಿದ್ದಾಳೆ ಅಂತ, ಎಲ್ಲರೂ ಹೇಗೆ ಕಾಣಿಸ್ತಾ ಇದ್ದೀವಿ ಅಂತ ಕಮೆಂಟಲ್ಲಿ ತಿಳಿಸಿ. ಎಲ್ಲ ಆಯಿತು. ಕೆಳಗಡೆ ಫೋಟೋಸು ಕೆಲವೊಂದಷ್ಟು ತುಂಬ ವಿಡಿಯೋಗಳೆಲ್ಲ ಮಾಡಿಬಿಟ್ಟು ಕೆಳಗಿಂದ ಮೇಲಕ್ಕೆ ಬರ್ತಾಯಿದ್ದೀವಿ. ಆಲ್ಮೋಸ್ಟ್ ಎಲ್ಲ ಫಂಕ್ಷನ್ ಮುಗೀತು. ಇನ್ನು ಎಲ್ಲನೂ ತಟ್ಟೆಗಳಿಗೆಲ್ಲ ಇಟ್ಟಿರೋದೆಲ್ಲ ಎತ್ಬಿಟ್ಟು ಈಗ ಮನೆ ಕಡೆ ಹೊರಡ್ಬೇಕು. ಮನೆ ಕೆಳಗೆ ಇರೋದು, ನಮ್ಮ ಅಪಾರ್ಟ್ಮೆಂಟ್ ಕಮ್ಯುನಿಟಿಲೇ ಮಾಡಿದ್ದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರ್ತೋಗಬೇಡಿ.